ಇವತ್ತು ನನ್ನ ತಾತನ ಬಗ್ಗೆ ಬರೆದಿರೋದನ್ನು ಕಂಟಿನ್ಯೂ ಮಾಡ್ತೀನಿ ಓದೋಕ್ಕೆ. ಕೇಳಿ. ಒಂದು ಕಡೆ ತಾತ ಸಂಪ್ರದಾಯಕ್ಕೆ ಅನುಗುಣವಾಗಿಯೇ ಎಲ್ಲ ಹಬ್ಬ ಹರಿದಿನ ಪೂಜೆ ಅಡುಗೆ ಆಗಬೇಕು ಅಂತ ಅಮ್ಮನಿಗೆ ಕಡ್ಡಾಯ ಹಾಕಿದ್ರೆ, ಇನ್ನೊಂದೆಡೆ ಕೆಲಸಕ್ಕೆ ಹೋಗುವ ಅವಳಿಗೆ ಆದಷ್ಟು ಸಹಾಯ ಮಾಡ್ತಾಯಿದ್ರು. ಆಗೆಲ್ಲ ಮಧ್ಯರಾತ್ರಿನಲ್ಲಿ ನೀರು ಬರ್ತಿತ್ತು. ತಾತ ಎದ್ದು ನೀರು ಹಿಡಿತಿದ್ರು. ಅವ್ರಿಗೆ ನಿದ್ದೆ ಬರ್ತಿರಲಿಲ್ಲ. 3-4 ಬಕೆಟ್ಗಳು, ಒಂದು ತೊಟ್ಟಿ, 2 ಡ್ರಮ್ಮು, 2 ಕೊಳದಪ್ಲೆ. ನಾವು ಬೆಳಗ್ಗೆ ಏಳೋ ಹೊತ್ತಿಗೆ ಎಲ್ಲ ತುಂಬಿರ್ತಿತ್ತು. ಈಗ 24 ಗಂಟೆ ನಮ್ಮ ನಲ್ಲಿಲಿ ನೀರು ಬರುತ್ತೆ. ಆದರೆ ನಮ್ಮ 80s 90sಲ್ಲಿ ಹುಟ್ಟಿರೋ ಮಕ್ಕಳಿಗೆ ಇದು ರಿಲೇಟ್ ಆಗುತ್ತೆ. ತಾತನಿಗೆ ದೇವ್ರ ಪೂಜೆಗೆ ಹೂವು ಎಷ್ಟಿದ್ರೂ ಸಾಲದು. ಕಟ್ಟಿದ ಹೂವು, ಬಿಡಿ ಹೂವು, ತುಳಸಿ, ಪತ್ರೆ ಎಲ್ಲ ಬೇಕು. ಅಮ್ಮನಿಗೆ ಹೂ ಕಟ್ಟಲು ಸಮಯ ಆಗೋದಿಲ್ಲ, ಕೆಲಸಕ್ಕೆ ಹೋಗ್ತಾಳೆ ಅಂತ ತಾವೇ ಹೂ ಕಟ್ಟಲು ಕಲ್ತ್ಕೊಂಡ್ರು 75ರ ಹರೆಯದಲ್ಲಿ. ತಾತ ಹೋಟೆಲ್ ಉದ್ಯಮಿ. ಬೆಂಗಳೂರಿನ ಟೌನ್ ಹಾಲ್ ಹತ್ರ ಅವರ ಹೋಟೆಲ್ ಇತ್ತು. ಶಾರದಾ ಅಂತ ಅದರ ಹೆಸರು. ಅಮ್ಮನಿಗೆ ಪೂರಿಗೆ ಮಾಡುವ ಹೋಟೆಲ್ ಶೈಲಿಯ ಸಾಗು, ಬಾಂಬೆ ಸಾಗು, ಬಾಸುಂದಿ, ಜಿಲೇಬಿ ಹೀಗೆ ಇನ್ನೂ ಅನೇಕ ಅಡುಗೆಗಳನ್ನು ತಿಂಡಿಗಳನ್ನು ಹೇಳಿಕೊಟ್ಟಿದ್ರು ತಾತ. ತಾತನ ಹೋಟೆಲ್ ಉದ್ಯಮದ ಬಗ್ಗೆ ಮತ್ತೆ ಮಾತಾಡ್ತೀನಿ.